ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ದುಬೈದ ಕುನಾಫಾನ ಯಾವ ರೀತಿ ಮಾಡೋದು ಮನ್ಯಾಗ ಅಂತ ತೋರಿಸ್ಕೊಡಕತ್ತೀನಿ. ಸೊ ಅಗದಿ ಭಾಳ ಸಿಂಪಲ್ ರೆಸಿಪಿ ಅದ, ಹಾಗೆ ಕೂಡ ತಿನ್ನೋಕ್ಕೂ ಭಾರಿ ಮಸ್ತ್ ಅದ ನೋಡಿರಿ. ಸೊ ಹೆಂಗೆ ಕುನಾಫಾ ಮಾಡೋದು ಅಂತ ಇವತ್ತಿನ ನಾನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ಮೊದಲದಾಗಿ ನಾನಿಲ್ಲಿ ಕುನಾಫಾ ಮಾಡೋಕ್ಕೆ ನಾನು ಪೇನಿನ ತೊಗೊಂಡಿದ್ದೀನಿ ನೋಡಿರಿ. ಸೊ ಪೇನಿ ಬದಲಾಗಿ ನೀವು ಈ ರೀತಿ ಸಣ್ಣಗೆ ಶಾವಿಗೆ ಇರುತ್ತಲ್ಲ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಬೇಕರಿಗಳಲ್ಲೆಲ್ಲ ಸಿಗುತ್ತೆ, ಪೇನಿ ಸಿಗುತ್ತೆ ನೋಡಿರಿ. ಸೊ ಅದನ್ನು ನಾನು ಒಂದು 3 ತೊಗೊಂಡಿದ್ದೀನಿ ನೋಡಿರಿ. ಚೆನ್ನಾಗಿ ನಾನು ಪೂರ್ತಿ ಸ್ಮ್ಯಾಶ್ ಮಾಡ್ಕೋತೀನಿ ಅಂತ. ಇಲ್ಲ ನೀವು ಕತ್ತರಿಯಿಂದನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ನೀವು ಇದ್ರ ಬದಲಿದಾಗಿ ಶಾವಿಗೆ ಕೂಡ ಯೂಸ್ ಮಾಡ್ಕೋಬೋದು ನೋಡಿರಿ. ಸೊ ಪಾಯಸಕ್ಕೆ ಖೀರ್ ಮಾಡೋಕ್ಕೆ ಪೂರ್ತಿ ಸಣ್ಣದು ಮಾಡ್ತೀವಲ್ಲ, ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಮೊದಲೇದಾಗಿ ನಾನಿಲ್ಲಿ ಒಂದು ಪ್ಯಾನ್ಗೆ ನಾನು 1 ಚಮಚದಷ್ಟು ಬೆಣ್ಣೆನ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ನೀಟಾಗಿ ನಾನು ಸ್ಪ್ರೆಡ್ ಮಾಡಿ ಇಟ್ಕೊಳ್ತೀನಿ. ಹಂಗೆ ನಾನು ಸ್ವಲ್ಪ ಸಿರಪ್ಪಿಗೆ ಮಾಡ್ಕೋಬೇಕಲ್ಲ, ಸೊ ಹಾಗಾಗಿ ಒಂದು 3 ಚಮಚದಷ್ಟು 2ರಿಂದ 3 ಚಮಚದಷ್ಟು ನಾನು ಸಕ್ಕರೆನ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡು ಆ ಸಕ್ಕರೆ ಪೂರ್ತಿ ಕರಗಬೇಕು ನೋಡಿರಿ. ರೀತಿ ನಾವು ಸ್ವಲ್ಪ ಶುಗರ್ ಸಿರಪ್ನ ಮಾಡಿಟ್ಕೊಳ್ಬೇಕಾಗತ್ತೆ. ಸೊ ಈ ಕುನಾಫಾಕ ಮೇಲ್ಗಡೆ ನಾವು ಮತ್ತು ಎಕ್ಸ್ಟ್ರಾ ಯಾವುದು ನಾವು ಸ್ವೀಟ್ ಆ್ಯಡ್ ಮಾಡೋಂಗಿಲ್ಲಲ್ಲ. ಸೊ ಹಾಗಾಗಿ ನಿಮ್ಗೆ ಎಷ್ಟು ಬೇಕಲ್ಲ ಸ್ವೀಟ್ ಅಷ್ಟು ಲೈಟಾಗಿ ಬೇಕಂದ್ರೆ ಲೈಟಾಗಿ ಕೂಡ ಈ ಸಿರಪ್ ಹಾಕ್ಕೊಂಡು ತಿನ್ಬೋದು, ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕ್ಕೊಂಡು ತಿನ್ಬೋದು ನೋಡಿರಿ. ಸೊ ಇವಾಗೇನು ನಾವು ಸ್ಮ್ಯಾಶ್ ಮಾಡೇನು ಇಟ್ಟಿದ್ದೆ ನೋಡಿರಿ. ಸೊ ಅದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ತುಪ್ಪನ ತೊಗೊಂಡಿದ್ದೀನಿ. ಸೊ ನೀವು ತುಪ್ಪದ ಬದಲೇದಾಗಿ ಎಣ್ಣೆನೂ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ಕುನಾಫಾ ಟೇಸ್ಟ್ ಅಷ್ಟು ಸರಿಯಾಗಿ ಬರೋದಿಲ್ಲ. ಸೊ ಹಾಗಾಗಿ ನೀವು ತುಪ್ಪನ ಹಾಕ್ಕೊಂಡು ಮಾಡ್ಕೋದ್ರಿಂದ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿರಿ. ಸೊ ಇವಾಗ ನೋಡಿದ್ರಲ್ಲ, ಈ ರೀತಿ ತುಪ್ಪನ ಹಾಕ್ಕೊಂಡ್ಬಿಟ್ಟು ಪೂರ್ತಿ ಇದಕ್ಕೆಲ್ಲ ತುಪ್ಪ ಎಲ್ಲ ಹತ್ಬೇಕು ನೋಡಿರಿ. ಸೊ ಅಲ್ಲಿವರೆಗೂ ಇದನ್ನು ಸ್ವಲ್ಪ ನಾವು ಚೆಂದಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹೊರಗಡೆ ನೀವು ಕುನಾಫಾ ಅದು ತಿನ್ನಕ್ಕೆ ಹೋದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಹಾಗಾಗಿ ನೀವು ಮನ್ಯಾಗ ಮಾಡ್ಕೊಂಡು ತಿನ್ಬೋದು, ಮಕ್ಳಿಗೂ ಮಾಡಿಕೊಡ್ಬೋದು, ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ನಾನು ಏನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಬೆಣ್ಣಿನ, ಸೊ ಅದಕ್ಕೆ ನಾನು ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಶಾವಿಗೆನ, ಅದನ್ನು ಪೂರ್ತಿ ನೀಟಾಗಿ ನಾನು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಒಂದು ಬೌಲಿಂದ ಹಿಂಗೆ ಚಂದಾಗ ಹತ್ತಿಗೆ ಕ್ಯಾರ ಹಿಂಗೆ ಇಟ್ಕೊಂಡು ಬಿಡ್ರಿ. ಸೊ ಇವಾಗ ಇದು ರೆಡಿ ಆಗೈತಿ ಒಂದು ಅರ್ಧ ಭಾಗದಷ್ಟು. ಇವಾಗ ಇದಕ್ಕೆ ನಾನು ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಒಳಗಡೆ ಕ್ರೀಮಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಹೆಂಗೆ ಮಾಡೋದಂತ ಇವಾಗ ತೋರಿಸ್ತೀನಂತ. ಸೊ ಇವಾಗ ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಸೊ ಅರ್ಧ ಲೀಟ್ರ್ ಹಾಲಿಗೆ ನಾನು ಒಂದು 2 ಚಮಚದಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ಸೊ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಪೂರ್ತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಡ್ರಿ. ಇದು ಹಿಟ್ಟೆಲ್ಲ ಗಂಟೆ ಆಗಲ್ದಂಗೆ ಪೂರ್ತಿ ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು 1 ಚಮಚದಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಳಕತ್ತೀನಿ. ಸೊ ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ನೀವು ಹಾಲಿನ ಕೆನೆ ಇರುತ್ತಲ್ಲ, ಸೊ ಅದನ್ನು ಕೂಡ ಹಾಲಿನ ಕೆನೆನ ಹಾಕೋಬೋದು ನೋಡಿರಿ. ಇವಾಗ ಗ್ಯಾಸನ್ನು ಹಚ್ಕೊಂಡು ಆ ಪಾಳ್ಗೆನ ಇಟ್ಕೊಂಡು ಪೂರ್ತಿ ಇದು ಸ್ವಲ್ಪ ಗಟ್ಟಿ ಆಗಬೇಕು ನೋಡಿರಿ. ಅಲ್ಲಿವರೆಗೂ ನೀವು ಗಂಟಾಗಲ್ದಂಗೆ ಈ ರೀತಿ ನೀವು ಸ್ಪೂನಿಂದ ನೀವು ತಿರುವಾಡ್ತಾನೆ ಇರಬೇಕು. ಸೊ ನೋಡಕತ್ತಿರಲ್ಲ, ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ಸ್ವಲ್ಪ ಇಲ್ಲಿ ಟೈಮ್ ಹಿಡಿಯುತ್ತೆ, ಇದು ಸ್ವಲ್ಪ ಹಾಲಾಗದೆಲ್ಲ ಗಟ್ಟಿ ಆಗಬೇಕಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ಇದು ಗಟ್ಟಿ ಆಗೈತೆ ನೋಡಿರಿ. ಇವಾಗ ಒಂದು 2 ಕ್ಯೂಬ್ ಚೀಸ್ ಹಾಕ್ಕೊಳಕತ್ತೀನಿ. ಸೊ ಚೀಸ್ ಹಾಕೋದ್ರಿಂದ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಸೊ ಇದಷ್ಟು ಚೀಸ್ ಎಲ್ಲನೂ ಸ್ವಲ್ಪ ಕರಗಬೇಕು ಈ ಸ್ಪೂನಿಂದ. ಸೊ ನೋಡಿದ್ರಲ್ಲ, ಇಷ್ಟು ಗಟ್ಟಿ ಹಂಗಿರ್ಬೇಕು ನೋಡಿರಿ. ಈ ರೀತಿ ರೆಡಿ ಆಗೈತಿ ಈಗ ಕ್ರೀಮು. ಸೊ ನೋಡತ್ತಿರಲ್ಲ, ಇವಾಗ ಇದನ್ನು ಸ್ವಲ್ಪ ಗ್ಯಾಸ್ ಆಫ್ ಮಾಡಿಕೊಂಡು ತಕೊಂಡು ಇಟ್ಕೊತೀನಂತ. ಸೊ ಇವಾಗ ನಾವೇನು ಮೊದಲೇ ಸ್ಪ್ರೆಡ್ ಮಾಡಿ ಏನು ಇಟ್ಕೊಂಡಿದ್ವಿ ನೋಡಿರಿ ಶಾವಿಗೆನ, ಈ ರೀತಿ ಅದ್ರ ಮೇಲ್ಗಡೆ ಈ ರೀತಿ ಕ್ರೀಮನ್ನ ಹಾಕ್ಕೊಳ್ಳಾಕತ್ತೀನಿ. ಸೊ ಇಲ್ಲಿ ನೋಡತ್ತಿರಲ್ಲ, ಕ್ರೀಮ್ ಅಂತೂ ತುಂಬ ಚೆನ್ನಾಗಿ ಬಂದೈತಿ. ಸೊ ಚೀಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂತು. ಚೀಸ್ ಬೇಡ ಅಂತನೋರಾಗಿದ್ದರೆ ನೀವು ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1 ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡು ಮಾಡ್ಕೋಬೋದು ನೋಡಿರಿ. ಸೊ ಇವಾಗ ನೋಡಕತ್ತಿರಲ್ಲ, ಹಿಂಗೆ ಮೇಲ್ಗಡೆ ಪೂರ್ತಿ ನಾನೇನು ಶಾವಿಗೆನ ಸ್ವಲ್ಪ ಉಳ್ದಿತ್ತು ನೋಡಿರಿ, ಪೇನಿ ಅಥವಾ ಶಾವಿಗೆ, ಅದನ್ನು ಮೇಲ್ಗಡೆ ಹಿಂಗೆ ರೀತಿ ಹಿಂಗೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಪೂರ್ತಿ ನಾನು ಫಿಲಪ್ ಮಾಡ್ಕೋತೀನಂತ. ಸೊ ಈಗ ನೋಡಕತ್ತಿರಲ್ಲ, ಇವಾಗ ಇದು ರೆಡಿ ಆಗೈತಿ. ಇವಾಗ ಮೇಲ್ಗಡೆ ಒಂದು 2 ಎಜ್ಜಿಗೆ ಪೂರ್ತಿ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಾಕತ್ತೀನಿ. ಅಂದ್ರೆ ಕ್ರಿಸ್ಪಿಯಾಗಿ ಕೆಳಗಡೆ ಹೊತ್ತಂಗಿಲ್ಲ, ಹಂಗೆ ತುಂಬ ಚೆನ್ನಾಗಿ ಬೆಂದತ್ತ, ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇವಾಗ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಫುಲ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು 1ರಿಂದ 2 ನಿಮಿಷ ಅಷ್ಟೇ ಬಿಸಿ ಮಾಡ್ಕೊಳ್ತೀನಿ ನಾನು. ಆಮೇಲೆ ಒಂದು ತವಾ ಇಟ್ಕೊಂಡು ಹಂಚಿಟ್ಕೊಂಡ್ರಿ, ಅದ್ರ ಮೇಲೆ ಇದು ಪ್ಯಾನ್ ಇಟ್ಕೊಂಡು ಅದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಒಂದು 2ರಿಂದ 3 ನಿಮಿಷ ಈ ರೀತಿ ಹಿಂಗೆ ಬಿಡ್ರಿ. ಸ್ಟೀಮ್ ಒಳಗೆ ಆಗ್ತಾ ಇರುತ್ತೆ. ಮೇಲ್ಗಡೆ 1 ಚಮಚದಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು
ಇವಾಗ ಇದು ರೆಡಿ ಆಗ್ತಾ ಇರುತ್ತೆ. ಸ್ವಲ್ಪ ಮೇಲ್ಗಡೆ ಪ್ಲೇಟ್ನ ಮುಚ್ಚಿ ನೀವು ಇಟ್ಬಿಡ್ರಿ. ಒಂದು 2 ನಿಮಿಷದೊಳಗೆ ರೆಡಿ ಆಗತ್ತಿದೆ. ಸೊ ಈ ರೀತಿ ಹಿಂಗೆ ಎಜ್ಜನ್ನ ಹಿಂಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊರಿ, ಅಂದ್ರೆ ತವ ಅದೇನು ಅಂಟ್ಕೊಂಡಿರುತ್ತಲ್ಲ ಸ್ವಲ್ಪ ಅದು ಬಿಡತ್ತೆ. ಇವಾಗ ಮೇಲ್ಗಡೆ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಇವಾಗ ಈ ಪ್ಲೇಟಿಗೆ ಡಂಪ್ ಮಾಡ್ಕೋತೀನಿ. ಸೊ ನೋಡತ್ತಿರಲ್ಲ ಈ ರೀತಿ ಹಿಂಗೆ ನೀಟಾಗಿ ಡಂಪ್ ಆಗುತ್ತೆ. ಸೊ ಇದೇನು ತಳಕ್ಕೆ ಇದು ಏನು ಅಂಟ್ಕೊಳ್ಳೋಂಗಿಲ್ಲ ನೋಡಿರಿ. ಸೊ ಇವಾಗ ರೆಡಿ ಆಗೈತಿ. ಅದೇ ಪ್ಲೇಟನ್ನು ಹಂಚ್ ಮೇಲಿಟ್ಟು ಒಂದು 2 ನಿಮಿಷ ಬಿಸಿಯಾಗಿ ಮಾಡಕ್ಕೆ ಬಿಡ್ತೀನಂತ. ಸೊ ಕೆಳಗಡೆನೂ ಕೂಡ ಅದು ತುಂಬ ಚೆನ್ನಾಗಿ ಬೆಂದೈತಿ. ಸೊ ಇವಾಗ ಇದು ರೆಡಿ ಆಗೈತಿ. ಕೆಳಗಡೆ ಒಂದು ಪ್ಲೇಟ್ಗೆ ಇಳಿಸ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ನೀವು ಶುಗರ್ ಸಿರಪನ್ನು ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರಾಗಿದ್ದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು, ಕಡಿಮೆ ಅಂದರೆ ಕಡಿಮೆ ಹಾಕ್ಕೊಂಡು ತಿನ್ಬೋದು ನೋಡಿರಿ, ಆ ರೀತಿ ಇರುತ್ತೆ. ಸೊ ಇವಾಗ ಇದಕ್ಕೆ ನಾನು ಪಿಸ್ತಾ ಪೌಡ್ರನ್ನ ಮಾಡಿಟ್ಕೊಂಡಿದ್ದೆ. ಸೊ ಪಿಸ್ತಾ ಪೌಡ್ರನ್ನ ಮೇಲ್ಗಡೆ ಹಿಂಗೆ ಡೆಕೋರೇಟ್ ಮಾಡಿ ಹಾಕ್ಕೊಳ್ಳಾಕತ್ತೀನಿ. ಸೊ ನೋಡಕತ್ತಿರಲ್ಲ ಇವಾಗ ಕುನಾಫ ಇದು ರೆಡಿ ಆಗೈತಿ. ಸೊ ನೋಡಿರಿ ಮನ್ಯಾಗ ಈ ರೀತಿ ಕುನಾಫನ ಮಾಡ್ಕೊಂಡು ತಿನ್ಬೋದು. ನೋಡಕ್ಕಂತೂ ಭಾಳ ಚಂದ ಅದ, ಹಂಗೆ ಮಾತ್ರ ಟೇಸ್ಟ್ ಮಾತ್ರ ಅನ್ನವತ್ತದ ನೋಡಿರಿ. ಸೊ ನಮ್ಮ ಮನ್ಯಾಗಂತೂ ಭಾರಿ ಇಷ್ಟಪಟ್ಟು ತಿಂದ್ರು, ನನ್ನ ಮಕ್ಕಳು ಮನೆಯವ್ರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಸೊ ನಿಮ್ಗೆ ಕಟ್ ಮಾಡಿ ತೋರ್ಸಾಕತ್ತೀನಿ. ಸೊ ನೋಡಕತ್ತಿರಲ್ಲ ತುಂಬ ಲೇಯರ್ ಆಗಿನೂ ಐತಿ, ಹಾಗೆ ಕೂಡ ಒಳಗಡೆ ಕ್ರೀಮಿಯಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಭಾರಿ ಮಸ್ತ್ ಬಂದೈತೆ ನೋಡಿರಿ. ಸೊ ಮತ್ತೆ ತಡ ಮಾಡ್ತೀರಿ ನೀವು ಈ ಕುನಾಫನ ದುಬೈಗೆ ತಿನ್ನಕ್ಕೆ ಹೋಗೋಕ್ಕಿಂತ ಮನ್ಯಾಗ ಮಾಡ್ಕೊಂಡು ತಿಂದು ನೋಡಿರಿ. ಸೊ ಹೊರಗಡೆ ಸಿಗೋದಕ್ಕಿಂತ ಮನೆಯಲ್ಲೇ ನೀವು ಈಸಿಯಾಗಿ ಮಾಡ್ಕೋಬೋದು ತುಪ್ಪನ ಯೂಸ್ ಮಾಡಿಕೊಂಡು. ಸೊ ಮತ್ತೆ ತಡ ಮಾಡ್ತೀರಿ ನೀವು ಮನ್ಯಾಗ ಈ ಕುನಾಫನ ಮನ್ಯಾಗ ಮಾಡಿರಿ. ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ್ರಿ. ನಮಸ್ಕಾರ ರೀ.